ವೆಲ್ಕಮ್ ಟು ಮೈ ಚಾನೆಲ್ ಕುಕ್ ವಿತ್ ಸೃಜನಿ. ಇವತ್ತು ಬ್ಯಾಡ್ಗಿ ಚಟ್ನಿ ಮಾಡೋದು ಹೇಗೆ ಅಂತ ನೋಡೋಣವಾ. ಬೆಳ್ಳುಳ್ಳಿ 15 ಎಸಳು, ಜೀರಿಗೆ 1 ಸ್ಪೂನ್, ಎಣ್ಣೆ 3 ಸ್ಪೂನ್, ಹುಣಸೆಹಣ್ಣು ಚಿಕ್ಕ ನಿಂಬೆ ಗಾತ್ರದಷ್ಟು, ಮೆಂತೆ 1/4 ಸ್ಪೂನ್, ಕರಿಬೇವು, ಈರುಳ್ಳಿ 1, ಬೆಲ್ಲ 2 ಸ್ಪೂನ್, ರುಚಿಗೆ ತಕ್ಕಷ್ಟು ಉಪ್ಪು, ಬ್ಯಾಡಗಿ ಮೆಣಸಿನಕಾಯಿ 15. ಸ್ಟವ್ ಹಚ್ಚಿ ಬಾಣಲಿ ಇಟ್ಟು ಸ್ಟವ್ನ ಲೋ ಫ್ಲೇಮ್ನಲ್ಲಿ ಇಡಬೇಕು. ಬಾಣಲಿ ಕಾದ್ಮೇಲೆ 2 ಸ್ಪೂನ್ ಎಣ್ಣೆ ಹಾಕಿ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಬ್ಯಾಡಗಿ ಮೆಣಸಿನ್ಕಾಯಿನ 1 ನಿಮಿಷ ಹಂಗೆ ಹುರಿದು ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ಳಿ. ಈಗ ಕಟ್ ಮಾಡಿಟ್ಕೊಂಡಿರೋ ಈರುಳ್ಳಿ ಹಾಕ್ಕೊಂಡು 1 ಸ್ಪೂನ್ ಎಣ್ಣೆ ಹಾಕಿ ಅದು ಗೋಲ್ಡನ್ ಬ್ರೌನ್ ಆಗೋವರೆಗೂ ಹುರಿಬೇಕು. ಈರುಳ್ಳಿ ಗೋಲ್ಡನ್ ಬ್ರೌನ್ ಆದಮೇಲೆ ಇನ್ನೊಂದು ಸಪ್ರೇಟ್ ಪ್ಲೇಟ್ಗೆ ತೆಗೆದಿಟ್ಕೊಳ್ಳಿ. ಬೆಳ್ಳುಳ್ಳಿನೂ ಸಹ ಬಾಣಲಿಗೆ ಹಾಕ್ಕೊಂಡು 1 ಸ್ಪೂನ್ ಎಣ್ಣೆ ಹಾಕಿ ಅದು ಗೋಲ್ಡನ್ ಬ್ರೌನ್ ಆಗೋವರೆಗೂ ರೋಸ್ಟ್ ಮಾಡಿ. ಈ ಚಟ್ನಿ ಜೋಳದ ರೊಟ್ಟಿ ಮತ್ತೆ ಚಪಾತಿಗೆ ಮೊಸರು ಜೊತೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಅದು ಗೋಲ್ಡನ್ ಬ್ರೌನ್ ಆದ್ಮೇಲೆ ಅದರಲ್ಲೇ ಕರಿಬೇವು ಹಾಕಿ ಒಂದ್ ಸ್ವಲ್ಪ ಹೊತ್ತು ಉರಿಬೇಕು. ಮತ್ತೆ ಅನ್ನದ ಜೊತೆ ತುಪ್ಪ ಹಾಕೊಂಡು ತಿಂದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಬೆಳ್ಳುಳ್ಳಿ ಮತ್ತೆ ಕರಿಬೇವನ್ನ ಹುರಿದ್ಮೇಲೆ ಈರುಳ್ಳಿ ಇರೋ ಪ್ಲೇಟ್ಗೆನೆ ತೆಗೆದಿಟ್ಕೊಳ್ಳಿ. ಅದೇ ಬಾಣಲಿಗೆ ಜೀರಿಗೆ ಮತ್ತೆ ಮೆಂತೆ ಹಾಕ್ಕೊಂಡು ಹುರಿಬೇಕು. ಅದು ಕೆಂಪುಗಾದ್ಮೇಲೆ ಅದರಲ್ಲೇ ಹುಣಸೆ ಹಣ್ಣು ಹಾಕಿ ಸ್ಟವ್ ಆಫ್ ಮಾಡಿ. ಯಾಕಂದ್ರೆ ಬಾಣಲಿ ಬಿಸಿ ಇರುತ್ತಲ್ವಾ, ಹುಣಸೆ ಹಣ್ಣಿಗೆ ಅದೇ ಬಿಸಿ ಸಾಕು. ಸ್ಟವ್ ಆಫ್ ಮಾಡಿದ್ಮೇಲೆ ಹುರಿದಿಟ್ಕೊಂಡಿರೋ ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವು ಅದನ್ನ ಬಾಣಲಿಗೆ ಹಾಕ್ಬಿಟ್ಟು ಒಂದ್ ಸ್ವಲ್ಪ ಹೊತ್ತು ಕೈ ಆಡಿಸಿ ತಣ್ಣಗಾಗೋದಕ್ಕೆ ಬಿಡಿ. ಬ್ಯಾಡಗಿ ಮೆಣಸಿನ್ಕಾಯಿ ತಣ್ಣಗಾಗಿದೆ. ಈಗ ಈ ಬ್ಯಾಡಗಿ ಮೆಣಸಿನ್ಕಾಯಿನ ಮಿಕ್ಸಿ ಜಾರ್ಗೆ ಹಾಕೊಂಡು ಪೌಡರ್ ಮಾಡ್ಕೊಳ್ಳೋಣ. ಎಲ್ಲಾ ಇಂಗ್ರೀಡಿಯೆಂಟ್ಸು ಒಟ್ಟಿಗೆ ಹಾಕಿ ಗ್ರೈಂಡ್ ಮಾಡ್ಬೋದು. ಆದ್ರೆ ಮೆಣಸಿನ್ಕಾಯಿ ಸರಿಯಾಗಿ ಪೌಡರ್ ಆಗಲ್ಲ, ಅದಕ್ಕೋಸ್ಕರ ನಾನು ಸಪ್ರೇಟಾಗಿ ಹಾಕೊಂಡು ಪೌಡರ್ ಮಾಡ್ಕೊತಾ ಇದ್ದೀನಿ. ಬ್ಯಾಡಗಿ ಮೆಣಸಿನ್ಕಾಯಿ ಪೌಡರ್ ಆದ್ಮೇಲೆ ಹುರಿದಿಟ್ಕೊಂಡಿರೋ ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವು ಆ ಎಲ್ಲಾ ಇಂಗ್ರೀಡಿಯೆಂಟ್ಸ್ನು ಹಾಕ್ಕೊಂತ ಇದ್ದೀನಿ. ಅದರೊಟ್ಟಿಗೆನೆ ಬೆಲ್ಲ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೀರು ಹಾಕ್ಕೊಂಡೇನೆ ರುಬ್ಕೊಬೇಕು. ನಾವಿದಕ್ಕೆ ನೀರು ಹಾಕ್ಕೊಂಡೇ ಇರೋದ್ರಿಂದ ಅದು ಜಾರ್ಗೆ ಸರಿಯಾಗಿ ಸಿಗೋದಿಲ್ಲ. ಅದಕ್ಕೆ ಮಿಕ್ಸ್ ಮಾಡ್ತಾ ಮಾಡ್ತಾ ನುಣ್ಣಗೆ ರುಬ್ಕೊಬೇಕು. ನಾವೀ ಚಟ್ನಿಗೆ ನೀರು ಹಾಕದೇ ಇರೋದ್ರಿಂದ 8 ರಿಂದ 15 ದಿನ ಸ್ಟೋರ್ ಮಾಡಿ ತಿನ್ಬೋದು. ಇದನ್ನ ಬೇಕಿದ್ರೆ ನೀವು ಒರಳಲ್ಲೂ ಸಹ ಕುಟ್ಕೊಬಹುದು. ಈಗ ಬ್ಯಾಡಗಿ ಚಟ್ನಿ ರೆಡಿ ಆಗಿದೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಬ್ಯಾಡ್ಗಿ ಚಟ್ನಿ ಮಾಡೋದು ಹೇಗೆ ಅಂತ ಅನ್ಬಿಟ್ಟು ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಹೇಗ್ ಬಂತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಶೇರ್ ಮಾಡಿ. ಮತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಾನು ಇನ್ನೊಂದು ರೆಸಿಪಿ ಜೊತೆ ನಿಮ್ ಮುಂದೆ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್.